ಸ್ನೇಹಿತರೆ, ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಒಬ್ಬ ಪುರುಷ ತನ್ನ ಹೆಂಡತಿಯಲ್ಲಿ ಕೇವಲ 3 ವಿಷಯಗಳನ್ನ ರಹಸ್ಯವಾಗಿ ಗಮನಿಸುವುದರಿಂದ ಆ ಮನೆಯಲ್ಲಿನ ಬಡತನವೇ ಬರುವುದಿಲ್ಲ. ಲಕ್ಷ್ಮೀ ದೇವಿಯು ಸದಾ ನೆಲೆಸುತ್ತಾಳೆ ಎನ್ನುವುದು ನಿಮಗೆ ಗೊತ್ತಾ? ಇದು ಸಾಮಾನ್ಯ ಮಾತಲ್ಲ. ಸ್ವತಃ ಭಗವಾನ್ ಭೋಲೆನಾಥನು ಈ ಮಾತನ್ನ ಹೇಳಿದನು. ನಮಸ್ಕಾರ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಸುಖ, ಶಾಂತಿ ಮತ್ತು ಸಂಪತ್ತು ನೆಲೆಸಬೇಕೆಂದು ನಾವು ಬಯಸುತ್ತೇವೆ. ಆದರೆ ಕೆಲವೊಮ್ಮೆ ನಾವು ಎಷ್ಟೇ ಕಷ್ಟಪಟ್ಟರೂ ಬಡತನ ಮತ್ತು ಕಲಹಗಳು ನಮ್ಮನ್ನ ಬಿಡುವುದಿಲ್ಲ. ಇದಕ್ಕೆ ಕಾರಣವೇನಿರಬಹುದು? ಇಂದಿನ ಈ ವಿಡಿಯೋದಲ್ಲಿ ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯಲ್ಲಿ ನೋಡಬೇಕಾದ ಆ 3 ಪ್ರಮುಖ ವಿಷಯಗಳು ಯಾವುವು ಎಂಬುದನ್ನ ನಾವು ನಿಮಗೆ ತಿಳಿಸುತ್ತೇವೆ. ಈ ರಹಸ್ಯವನ್ನ ಸ್ವತಃ ಭಗವಾನ್ ಶಿವನು ರಾವಣನ ಪತ್ನಿ ದೇವಿ ಮಂಡೋದರಿಗೆ ಒಂದು ಅದ್ಭುತವಾದ ಕಥೆಯ ಮೂಲಕ ವಿವರಿಸಿದ್ದನು. ಈ ಕಥೆಯನ್ನ ಸಂಪೂರ್ಣವಾಗಿ ಕೇಳಿ, ಏಕೆಂದರೆ ಭೋಲೆನಾಥನು ಹೇಳಿದಂತೆ ಅರ್ಧಂಬರ್ಧ ಜ್ಞಾನವು ಹಾನಿಕಾರಕವಾಗಿರುತ್ತದೆ. ಸ್ನೇಹಿತರೆ, ಒಂದು ದಿನ ಭಗವಾನ್ ಭೋಲೆನಾಥನು ಲಂಕೆಗೆ ಹೋಗಿದ್ದಾಗ ದೇವಿ ಮಂಡೋದರಿಯು ತುಂಬಾ ಚಿಂತಿತಳಾಗಿ ಅವನ ಬಳಿಗೆ ಬರುತ್ತಾಳೆ. ಅವಳ ಚಿಂತೆಯನ್ನ ನೋಡಿ ಶಿವನು ಕೇಳುತ್ತಾನೆ, ದೇವಿ, ನಿನ್ನ ಚಿಂತೆಗೆ ಕಾರಣವೇನೋ? ಆಗ ಮಂಡೋದರಿ ಹೇಳುತ್ತಾಳೆ, ಹೇ ಪ್ರಭು, ನನ್ನ ಮನಸ್ಸಿನಲ್ಲಿ ಒಂದು ವಿಚಿತ್ರ ಪ್ರಶ್ನೆ ಇದೆ. ಸ್ತ್ರೀಯ ಯಾವ 3 ವಿಷಯಗಳು ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯಲ್ಲಿ ನೋಡಲೇಬೇಕು? ಅದನ್ನ ನೋಡುವ ವ್ಯಕ್ತಿಯು ಎಂದಿಗೂ ಬಡವನಾಗುವುದಿಲ್ಲ ಮತ್ತು ಅವನ ಮನೆಯಲ್ಲಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾಳೆ. ದಯವಿಟ್ಟು ಆ ರಹಸ್ಯವನ್ನ ತಿಳಿಸಿ ಎಂದು ಕೇಳುತ್ತಾಳೆ. ಮಂಡೋದರಿಯ ಪ್ರಶ್ನೆಯನ್ನ ಕೇಳಿ ಭೋಲೆನಾಥನು ಹೇಳುತ್ತಾನೆ, ದೇವಿ, ನಿನ್ನ ಈ ಪ್ರಶ್ನೆ ಇಡೀ ಮಾನವ ಕುಲಕ್ಕೆ ಉಪಯುಕ್ತವಾಗಿದೆ. ಆದರೆ ಇದಕ್ಕೆ ಉತ್ತರವನ್ನ ನಾನು ಒಂದು ಕಥೆಯ ಮೂಲಕ ನೀಡುತ್ತೇನೆ. ಮೊದಲು ಆ ಕಥೆಯನ್ನ ಕೇಳು ಎಂದು ಹೇಳುತ್ತಾನೆ. ಭಗವಾನ್ ಶಿವನು ಆ ಒಂದು ಕಥೆಯೊಳಗೆ ಇನ್ನೊಂದು ಕಥೆಯನ್ನ ಹೇಳಲು ಪ್ರಾರಂಭಿಸುತ್ತಾನೆ. ಶಿವನು ಹೇಳುತ್ತಾನೆ, ಒಂದು ನಗರದಲ್ಲಿ ಒಬ್ಬ ಬಡ ರೈತನಿದ್ದ. ಅವನ ಹೆಂಡತಿ ತುಂಬಾ ಸುಂದರವಾಗಿದ್ದಳು. ಆದರೆ ಅವಳಿಗೆ ತನ್ನ ಸೌಂದರ್ಯದ ಬಗ್ಗೆ ಅತಿಯಾದ ಅಹಂಕಾರವಿತ್ತು. ಅವಳು ತನ್ನ ಗಂಡನನ್ನ ಸದಾ ಅಂಗಿಸುತ್ತಿದ್ದಳು. ನಿನ್ನ ಹತ್ತಿರ ಏನಿದೆ? ನೀನು ಬಡವ. ಈ ಮನೆಯಲ್ಲಿ ತಿನ್ನಲು ಅನ್ನವಿಲ್ಲ, ಉಡಲು ಬಟ್ಟೆ ಇಲ್ಲ. ನಾನು ನಿನ್ನನ್ನ ಹೇಗೆ ಮದುವೆಯಾದನೋ ಎಂದು ಪ್ರತಿದಿನ ಜಗಳವಾಡುತ್ತಿದ್ದಳು. ತನ್ನ ಹೆಂಡತಿಯ ನಿರಂತರ ಜಗಳ ಮತ್ತು ಅಂಗಿಸುವಿಕೆಯಿಂದಾಗಿ ಆ ರೈತನ ಮನಸ್ಸು ಯಾವುದೇ ಕೆಲಸದಲ್ಲಿ ಇರಲಿಲ್ಲ. ಅವನು ಇನ್ನಷ್ಟು ಬಡವನಾದನು. ತನ್ನಲ್ಲಿದ್ದ ಜಮೀನನ್ನ ಮಾರಬೇಕಾಯಿತು. ಒಂದು ದಿನ ಅವನು ಹೀಗೆ ಚಿಂತಿಸುತ್ತಾ ಹೋಗುವಾಗ ಧ್ಯಾನದಲ್ಲಿ ಮಗ್ನರಾಗಿದ್ದ ಒಬ್ಬ ಮಹಾತ್ಮರನ್ನ ನೋಡಿದನು. ಅವನ ಬಳಿ ಹೋಗಿ ತನ್ನ ಎಲ್ಲಾ ದುಃಖವನ್ನ ಹೇಳಿಕೊಂಡು ಅಳುತ್ತಾನೆ. ಸ್ವಾಮಿ, ನನ್ನ ಹೆಂಡತಿ ನನ್ನೊಂದಿಗೆ ಜಗಳವಾಡದಂತೆ ಮತ್ತು ನಾನು ಶ್ರೀಮಂತನಾಗುವಂತೆ ಒಂದು ಉಪಾಯ ತಿಳಿಸಿ ಎಂದು ಬೇಡಿಕೊಳ್ಳುತ್ತಾನೆ. ಆಗ ಆ ಮಹಾತ್ಮರು ಹೇಳಿದರು, ಮಗನೇ, ಅಳುವುದನ್ನ ನಿಲ್ಲಿಸು. ಪ್ರತಿಯೊಬ್ಬ ಪುರುಷ ತನ್ನ ಹೆಂಡತಿಯಲ್ಲಿ ನೋಡಲೇಬೇಕಾದ 3 ವಿಷಯಗಳನ್ನ ನಾನು ನಿನಗೆ ಹೇಳುತ್ತೇನೆ. ಅದನ್ನ ಗಮನಿಸಿದರೆ ವಿಧಾತನು ಸಹ ನಿನ್ನಿಂದ ಶ್ರೀಮಂತನಾಗುವುದನ್ನ ತಡೆಯಲು ಸಾಧ್ಯವೇ ಇಲ್ಲ. ಆದರೆ ಅದಕ್ಕೂ ಮೊದಲು ನಾನು ನಿನಗೆ ಒಂದು ಅತ್ಯಂತ ಮಹತ್ವದ ಕಥೆಯನ್ನ ಹೇಳುತ್ತೇನೆ, ಇದನ್ನ ಕೇಳು ಎಂದು ಹೇಳುತ್ತಾನೆ. ಆಗ ಮಹಾತ್ಮರು ಹೇಳುತ್ತಾರೆ, ಒಂದು ನಗರದಲ್ಲಿ ಒಬ್ಬ ಅತಿ ದೊಡ್ಡ ವ್ಯಾಪಾರಿ ವಾಸಿಸುತ್ತಿದ್ದನು. ಆ ವ್ಯಾಪಾರಿ ಮತ್ತು ಅವನ ಹೆಂಡತಿಯ ನಡುವೆ ಅಪಾರ ಪ್ರೀತಿ ಇತ್ತು. ಅವರ ಮನೆಯಲ್ಲಿ ಎಂದಿಗೂ ಜಗಳವೇ ಆಗುತ್ತಿರಲಿಲ್ಲ. ಇದರಿಂದ ಅವರ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಿದ್ದಳು. ಈ ವಿಷಯ ಆ ನಗರದ ರಾಜನಿಗೆ ತಿಳಿಯುತ್ತದೆ. ಅವರ ಪ್ರೀತಿಯನ್ನ ಗೌರವಿಸಲು ರಾಜನು ಇಡೀ ನಗರದಲ್ಲಿ ದೀಪಗಳನ್ನ ಬೆಳಗಿಸಲು ಆಜ್ಞಾಪಿಸುತ್ತಾನೆ. ನಗರದ ಎಲ್ಲಾ ದೀಪಗಳು ಆರಿ ಹೋದರೂ ಆ ವ್ಯಾಪಾರಿಯ ಮನೆಯ ದೀಪ ಮಾತ್ರ ಬೆಳಗುತ್ತಲೇ ಇತ್ತು. ಇದನ್ನ ನೋಡಿ ರಾಜನು ಆ ವ್ಯಾಪಾರಿಯ ತುಂಬಾ ಬುದ್ಧಿವಂತ ಮತ್ತು ಪ್ರೀತಿಯುಳ್ಳವನು, ಅದಕ್ಕಾಗಿಯೇ ಅವರ ಮನೆಯಲ್ಲಿ ಶಾಂತಿ ನೆಲೆಸಿದೆ ಎನ್ನುತ್ತಾನೆ. ಆದರೆ ರಾಜನ ರಾಣಿಯು ಇದನ್ನ ಒಪ್ಪುವುದಿಲ್ಲ. ಅವರಿಬ್ಬರ ನಡುವೆ ವಾದ ವಿವಾದವಾಗಿ ಕೊನೆಗೂ ಅವರಿಬ್ಬರನ್ನ ಪರೀಕ್ಷಿಸಲು ನಿರ್ಧರಿಸುತ್ತಾರೆ. ರಾಣಿಯು ಸೈನಿಕನನ್ನ ಕಳುಹಿಸಿ ವ್ಯಾಪಾರಿಗೆ ಹೇಳುತ್ತಾಳೆ, ನೀನು ನಿನ್ನ ಹೆಂಡತಿಯನ್ನ ಕೊಂದರೆ ನಾನು ನಿನ್ನನ್ನ ಮದುವೆಯಾಗುತ್ತೇನೆ ಮತ್ತು ನಿನ್ನನ್ನ ಈ ರಾಜ್ಯದ ರಾಜನನ್ನಾಗಿ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಅವನು ಕೋಪಗೊಂಡು, ನಾನು ನನ್ನ ಹೆಂಡತಿಯನ್ನ
ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ. ಅವಳಿಗೆ ಹಾನಿ ಮಾಡುವ ಬಗ್ಗೆ ಯೋಚಿಸಿದರೂ ಸಹಿಸುವುದಿಲ್ಲ. ನಿಮ್ಮ ಸಿಂಹಾಸನವೇ ನನಗೆ ಬೇಡ ಎಂದು ಸೈನಿಕರನ್ನ ವಾಪಸ್ ಕಳುಹಿಸುತ್ತಾನೆ. ಈಗ ರಾಜನು ವ್ಯಾಪಾರಿಯ ಹೆಂಡತಿಯನ್ನ ಪರೀಕ್ಷಿಸಲು ಸೈನಿಕರನ್ನ ಕಳುಹಿಸುತ್ತಾನೆ. ನೀನು ನಿನ್ನ ಗಂಡನನ್ನ ಕೊಂದರೆ ರಾಜ ಸಾಹೇಬರು ನಿನ್ನನ್ನ ಮದುವೆಯಾಗಿ ಪಟ್ಟದ ರಾಣಿಯನ್ನಾಗಿ ಮಾಡಿಕೊಳ್ಳುತ್ತಾರೆ ಎಂದು ಹೇಳುತ್ತಾರೆ. ಅವಳು ಒಂದು ಕ್ಷಣವೂ ಯೋಚಿಸಲಿಲ್ಲ. ರಾಜನೇ, ನನ್ನ ಮದುವೆಯಾಗುವುದಾದರೆ ಇದಕ್ಕಿಂತ ಒಳ್ಳೆಯ ಅವಕಾಶವಿಲ್ಲ ಎಂದು ಯೋಚಿಸಿ ತನ್ನ ಗಂಡನನ್ನ ಕೊಲ್ಲಲು ತಕ್ಷಣ ಒಪ್ಪಿಕೊಳ್ಳುತ್ತಾಳೆ. ಅವಳು ಸಂಜೆಯವರೆಗೂ ಕಾಯುವುದಿಲ್ಲ. ರಾಜನಾಗುವ ಆಸೆಯಲ್ಲಿ ಅವಳು ಹಗಲಿನಲ್ಲಿಯೇ ತನ್ನ ಪತಿಯನ್ನ ಕೊಂದು ಹಾಕುತ್ತಾಳೆ. ಈ ವಿಷಯ ತಿಳಿದ ರಾಜನು ಕೋಪಗೊಂಡು ಆಕೆಯನ್ನ ಸೆರೆಮನೆಗೆ ಹಾಕುತ್ತಾನೆ. ಈ ಕಥೆಯನ್ನ ಹೇಳಿ ಮುಗಿಸಿದ ನಂತರ ಆ ಮಹಾತ್ಮರು ಬಡ ರೈತನಿಗೆ ಆ 3 ರಹಸ್ಯಗಳನ್ನ ತಿಳಿಸುತ್ತಾರೆ. ಭಗವಾನ್ ಭೋಲೆನಾಥನು ಮಂಡೋದರಿಗೆ ಹೇಳಿದ ಆ 3 ವಿಷಯಗಳು ಇವೇ ಆಗಿರುತ್ತದೆ. ಮೊದಲನೆಯದ್ದಾಗಿ ಅವಳ ಚಲನವಲನ. ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿ ಎಲ್ಲಿಗೆ ಹೋಗುತ್ತಿದ್ದಾಳೆ, ಯಾರನ್ನ ಭೇಟಿಯಾಗುತ್ತಿದ್ದಾಳೆ ಮತ್ತು ಯಾರೊಂದಿಗೆ ಮಾತನಾಡುತ್ತಿದ್ದಾಳೆ ಎಂಬುದನ್ನ ಗಮನಿಸಲೇಬೇಕು. ಯಾವ ಪುರುಷನು ತನ್ನ ಹೆಂಡತಿಯ ಈ ವಿಷಯಗಳನ್ನ ಗಮನಿಸುತ್ತಾನೋ ಅವನ ಮನೆಯಲ್ಲಿ ಎಂದಿಗೂ ಕಲಹ ಉಂಟಾಗುವುದಿಲ್ಲ ಮತ್ತು ಅವನಿಗೆ ತನ್ನ ಹೆಂಡತಿಯ ಮೇಲೆ ನಿಯಂತ್ರಣವಿರುತ್ತದೆ. ಎರಡನೆಯದ್ದಾಗಿ ಅವಳ ಮಾತುಕತೆ. ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯ ಮಾತನಾಡುವ ಭಾಷೆ ಹೇಗಿದೆ ಎಂಬುದನ್ನ ಗಮನಿಸಬೇಕು. ಅವಳು ತನ್ನ ಗಂಡನಿಗೆ ಗೌರವ ಕೊಡುತ್ತಾಳೋ ಇಲ್ಲವೋ, ಅವನ ಮಾತನ್ನ ಕೇಳುತ್ತಾಳೋ ಇಲ್ಲವೋ ಎಂಬುದನ್ನ ನೋಡಲೇಬೇಕು. ಇದು ಮನೆಯ ಶಾಂತಿಯನ್ನ ನಿರ್ಧರಿಸುತ್ತದೆ. ಮೂರನೆಯದ್ದಾಗಿ ಅವಳ ನಡವಳಿಕೆ. ಪ್ರತಿಯೊಬ್ಬ ಪುರುಷನು ತನ್ನ ಹೆಂಡತಿಯ ಒಟ್ಟಾರೆ ನಡವಳಿಕೆಯನ್ನ ಗಮನಿಸಬೇಕು. ಯಾವ ಪುರುಷನು ತನ್ನ ಹೆಂಡತಿಯ ನಡವಳಿಕೆಯನ್ನ ಗಮನಿಸುತ್ತಾನೆ ಮತ್ತು ಅವಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತಾನೋ ಆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಆದರೆ ಯಾವ ಸ್ತ್ರೀಯರು ಮನೆಯನ್ನ ತಮ್ಮ ಮನಸ್ಸಿಗೆ ಬಂದಂತೆ ನಡೆಸುತ್ತಾರೋ, ಗಂಡನ ಮಾತುಗಳನ್ನ ಕೇಳುವುದಿಲ್ಲವೋ ಅವರ ಮನೆಯಲ್ಲಿ ಸಂಪತ್ತು ನಿಲ್ಲುವುದಿಲ್ಲ ಮತ್ತು ಆ ವ್ಯಾಪಾರಿಯ ಗತಿಯೇ ಆಗುತ್ತದೆ. ಸ್ನೇಹಿತರೆ, ಭಗವಾನ್ ಭೋಲೆನಾಥನು ದೇವಿ ಮಂಡೋದರಿಗೆ ಹೇಳಿದ ಈ ಕಥೆಯು ಮನೆಯ ಯಶಸ್ಸು ಮತ್ತು ಶಾಂತಿಯು ಗಂಡ ಹೆಂಡತಿಯ ನಡುವಿನ ತಿಳುವಳಿಕೆ ಮತ್ತು ನಡವಳಿಕೆಯ ಮೇಲೆ ಹೇಗೆ ಅವಲಂಬಿತವಾಗಿದೆ ಎಂಬುದನ್ನ ತಿಳಿಸುತ್ತದೆ. ಈ ಕಥೆಯಲ್ಲಿ ಹೇಳಲಾದ 3 ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನೋ? ಭೋಲೆನಾಥನು ಹೇಳಿದ ಈ ಮಾತುಗಳನ್ನ ಇಂದಿನ ಸಮಾಜಕ್ಕೆ ಅನ್ವಯಿಸುತ್ತದೆಯೇ? ನಿಮ್ಮ ಅಮೂಲ್ಯವಾದ ಅನಿಸಿಕೆಗಳನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಲು ಮರೆಯಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಪೌರಾಣಿಕ ಕಥೆಗಳಿಗಾಗಿ ನಮ್ಮ ಖಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಆರೋಗ್ಯದ ಮೇಲೆ ಗಮನವಿರಲಿ.